ಘಟನೆ ಅಂದರೆ ಭಾಳ ಗಳಿಸ್ಬೇಕು, ನಾನು ಭಾಳ ಗಳಿಸ್ಬೇಕು ಅನ್ನುವಂಥ ಘಟನೆ ಏನಂದರೆ, ಅಜ್ಜಿ ಬಹಳ ರೊಕ್ಕಗೊಳೆ ಮಾಡಿ ಒಂದು ಎಮ್ಮೆ ತೊಗೊಂಡು ಬಂದಿಲ್ಲ, ಚಲೋ ಎಮ್ಮೆಯನ್ನು. 10ನೇ ಸಂತಿಗೆ ಹೋಗಿ ಚಲೋ ಎಮ್ಮೆ ತೊಗೊಂಡು ಬಂದಿದ್ದು. ಚಲೋ ಎಮ್ಮೆ ತೊಗೊಂಡು ಬಂದು ಮಾರಾಟ ಮಾಡೋಕೆ 1 ಲೀಟ್ರ್ ಹಾಲಿಗೆ ಅಟ್ರಿ 45 ರೂಪಾಯಿ ಐತೇನ್ರಿ. 45 ರೂಪಾಯಿ ಇರ್ಬೇಕು, ಭಾಳ 40 ಇರ್ಬೇಕು, 50 ಇರ್ಬೇಕು. ಆ ಎಮ್ಮೆ ಎಷ್ಟು ಹಿಡ್ತದೆ? ಭಾಳ ಆದರೆ 2 ಲೀಟ್ರ್ ಹಿಡ್ತದೆ, 3 ಲೀಟ್ರ್ ಹಿಡ್ತದೆ. ನೀವು ಬೇಕಾದಟ್ಟು ಒಂದು ಗಂಟೆ ಮೇವು ಹೋಗಿದ್ರು ಅದು 3 ಲೀಟ್ರ್ ಹಿಡ್ತದೆ, ಹೆಚ್ಚು ಹಿಂಡಂಗಿಲ್ಲ ಅದು. ನೀವು ಭಾಳ ಮೇವು ಹೋಗಿದ್ರೆ ಭಾಳ ಹಿಂಡಂಗಿಲ್ಲ, ಅದೇನದು ಹಂಗೆ 3 ಲೀಟ್ರ್ ಹಿಂಡಾಕೈತೆ ಅದು. 3 ಲೀಟ್ರ್ ಹಿಂಡುವಂಥ ಎಮ್ಮಿಗೆ ಏನು ಮಾಡ್ತಾಳೆ ಅಜ್ಜಿ, ಇನ್ನು 3 ಲೀಟ್ರ್ ಹಿಂಡ್ತದ್ದು, ಇನ್ನು 3 ಲೀಟ್ರ್ಕಿನ್ನ ರೊಕ್ಕ ಹೆಂಗೆ ಒಳ್ಳೆ ಆಗ್ತದೆ? ರೊಕ್ಕ ಭಾಳ ಆಗ್ಬೇಕಲ್ಲ, ನಾನು ಮನೆ ಮ್ಯಾಗ ಮನೆ ಕಟ್ಬೇಕು. ಮಗ್ಲಿಕ್ನವ್ರು ಮನೆ ಕಟ್ಟ್ಯಾರ, ಅವ್ರ ಮನೆ ಕಟ್ಟ್ಯಾರ, ಅವ್ರ ಮನ್ಯಾಗ 10 ಎಮ್ಮೆ ಇದಾವೆ, ನನ್ನ ಮನ್ಯಾಗ 1 ಎಮ್ಮೆ ಐತಿ, 1 ಎಮ್ಮೆ ಮ್ಯಾಗ ಹೆಂಗೆ ನಾ ಮನೆ ಕಟ್ಲಿ ಅಂತೇಳಿ ವಿಚಾರ ಮಾಡಿ ಆಕೆ ಅಜ್ಜಿ ಏನು ಮಾಡ್ತಾ, ಆಶೆಗೆ ಬೀಳ್ತಾತ. ಆಶೆಗೆ ಬಿದ್ದು ಏನು ಮಾಡ್ತಾದ್ರೆ 3 ಲೀಟ್ರ್ ಹಾಲು ಏನು ಹಿಡ್ತಿತ್ತಲ್ಲ ಎಮ್ಮೆ, ಆ 3 ಲೀಟ್ರ್ ಹಿಂಡುವಾಗಿ ಏನೋ ಒಂದು ಗುಳಿಗೆ ಹಾಕಿ ಮಾಡಿ ಹಂಗಟ್ಟು ಮಾಡಿ ದವಾಖಾನೆ ತೋರಿಸಿ ಎಮ್ಮಿ 5 ಲೀಟ್ರ್ ಹಿಂಗೆ ಹಿಂಡುವಂಗೆ ಮಾಡಿದ್ಲು. 5 ಲೀಟ್ರ್ ಹಾಲು ಹಿಂಡ್ತದ. 5 ಲೀಟ್ರ್ ಹಾಲು ಹಿಂಡಿದ ಕೂಡಲೇ ಏನು ಹಾಲು ತೊಗೊಳಕ್ಕೆ ಬರ್ತಾರೆ ನೋಡ್ರಿ ಅವ್ರು. ಹಾಲು ತೊಗೊಳಕ್ಕೆ ಬಂದವ್ರಿಗೆ 5 ಲೀಟ್ರ್ ಹಾಲಿಗೆ 2,200 ರೂಪಾಯಿ ಆಯ್ತು ತಿಳ್ಕೊರಿ ನೀವು. 2,200 ಅಥವಾ 500 ರೂಪಾಯಿ ಆಯಿತು. 5 ಲೀಟ್ರ್ ಹಾಲಿಗೆ 500 ರೂಪಾಯಿ ಆದ್ರೆ ಇನ್ನು 500 ರೂಪಾಯಿ ದಿನ 500 ರೂಪಾಯಿ ಗಳಿಸಾಕತ್ತಿ. ಇನ್ನು 50,000 ರೂಪಾಯಿ, 1,00,000 ರೂಪಾಯಿ ಆಗ್ಬೇಕಾದ್ರೆ ಇದು 10 ವರ್ಷ ಹೋಗೈತಿ ಬಾ ಅಂತ ತಿಳ್ಕೊಂಡು ಅಜ್ಜಿ ಏನು ಮಾಡಕತ್ಲು, 5 ಲೀಟ್ರ್ ಹಾಲಿನಾಗ 5 ಲೀಟ್ರ್ ಏನು ಹಾಕಿದ್ರಿ ನೀವು? ಹಿಂಗೆ ಅಂದಿರಂದ್ರೆ ಬಹುಶಃ ನೀವು ಏನೋ ಮಾಡಿರಿ, ಗದ್ಲ ಮಾಡಿರೇನು? ಇಲ್ಲ ಮಾಡಿಲ್ಲ ಬಿಡ್ರಿ. ಯಾಕಂದ್ರೆ ಅವ್ರಿಗೆ ಗೊತ್ತಾಕೈತಿ ಅಲ್ಲಿ ಪ್ಯಾಟ್ ಹೆಚ್ಚಿಗೆ ಬತ್ತು, ನೀರು ಹಾಕಿಲ್ಲ ಹಂಗೆ ನಿಮ್ಗೆ ಗೊತ್ತೈತದ. ಏನು ನೀವು ಏನು ಮಾಡ್ಬೇಕು ಅದು ನಿಮ್ಗೆ ಗೊತ್ತೈತದ. ಅವ್ರಿಗೆ ಹೆಂಗೆ ನೀವು ಕಣ್ಣು ಮರೆಸ್ಬೇಕು ಅದು ಗೊತ್ತೈತಿ. ಆದ್ರೆ ಇಲ್ಲಿ ಮಾಡಂಗಿಲ್ಲ ಬಿಡ್ರಿ, ನಮ್ಗೆ ಗೊತ್ತೈತಿ. ಬೇರೆ ಊರಾಗಾರು ಮಾಡಿರ್ಬೋದು, ಎಲ್ರಿ ಮಾಡಿರ್ಕಿಲ್ಲ. ಆ ರೀತಿಯಾಗಿ ಅಜ್ಜಿ ಏನು ಮಾಡಕತ್ತಂದ್ರೆ, ದಿನ 5 ಲೀಟ್ರಿಗೆ 500 ರೂಪಾಯಿ ಬಂದ್ರೆ ನನಗೆ ಮನೆ ಮ್ಯಾಗ ಮನೆ ಹೆಂಗೆ ಕಟ್ಲಿ, 10 ಎಮ್ಮೆ ನಾ ಹೆಂಗೆ ಕಟ್ಲಿ ಅಂತ ತಿಳ್ಕೊಂಡು 5 ಲೀಟ್ರ್ ಹಾಲಿಗೆ 5 ಲೀಟ್ರ್ ನೀರು ಹಾಕಿದ್ರು ಆಟೋಮೆಟಿಕ್ 10 ಲೀಟ್ರ್ ಆದಿಲ್ಲ ಹಾಲು. 10 ಲೀಟ್ರ್ ಹಾಲಿಗೆ ಎಷ್ಟು ಬಂದರು ರೊಕ್ಕ? 1,000 ರೂಪಾಯಿ ಬಂದು. ಮಾರಾಟ ಮಾಡ್ಕೊತ ಹೋಗಿ ಅಲ್ಲಿ ಹೋಗಿ ಏನು ಡೈರಿ ಒಳಗಿದ್ಲ ಮನ್ಯಾಗ, ಡೈರಿ ಒಳಗಿರುವಂಥ ಮನುಷ್ಯ ಏನು ಮಾಡಕತ್ತಂದ್ರೆ, ಅಜ್ಜಿ ಬಹುಶಃ ಇದ್ರಾಗ ನೀರು ಹಾಕ್ಯಾಳತ್ತೆ ಗೊತ್ತಾತವು. ನೀರು ಹಾಕ್ಯಾಳಂತೇಳಿ ಗೊತ್ತಾದ ಕೂಡಲೇ ಅವು ಏನು ಮಾಡಿದ, ಭಾಳ ಶಾನೆ ಇದ್ರು. ಇನ್ನು ಮರುದಿವ್ಸಿ ನೀರು ಹಾಕ್ಕೊಂಡು ಹಾಲು ಬರಬಾರ್ದತ್ತೆ ತಿಳ್ಕೊಂಡು ಅವು ಏನು ಮಾಡಿದಂದ್ರೆ, ಆ ಕಿಟ್ಲಿ ಒಳಗೆ ಏನು 5 ಲೀಟ್ರ್ ಕಿಟ್ಲಿತ್ತಲ್ಲ 10 ಲೀಟ್ರದ, ಅದ್ರಾಗ 1 ರೂಪಾಯಿದು 100,000 ರೂಪಾಯಿ ಹಾಕಿ ಕಳಿಸಿದವು. ಎಟ್ರಿ 1 ರೂಪಾಯಿ ಗಾಲಿಯನ್ನು 1,000 ರೂಪಾಯಿ ಹಾಕಿ ಕಿಟ್ಲಿಯಾಗ ತುಂಬಿ ಕೊಟ್ಟು 10 ಕಿಲೋ ಆಯ್ತು ನೋಡ್ರಿ. ಅದು ಕಿಟ್ಲಿ 10 ಕಿಲೋ ಆಯಿತು. ಅದೇ ಕಿಟ್ಲಿ ತೊಗೊಂಡು ಅಜ್ಜಿ ಮನೆಗೆ ನಡ್ಕೊಂತ ಹೊಂಟಿದ್ಲು. ಭಾಳ ಸುಸ್ತಾಗಿತ್ತು, ಭಾಳ ಕೈಯಾಗ ವಾಜ್ಜಿಗಿತ್ತು. ಅದನ್ನು 1,000 ರೂಪಾಯಿ 1 ರೂಪಾಯಿ ಗಾಲಿ ಆಗಿದ್ದು. ಇನ್ನು ಹೊತ್ಕೊಂಡು ಹೋಗ್ಬೇಕಾರೆ ಹೆಂಗೆ ಆಗೋದಿಲ್ಲ ಅಂತ ತಿಳ್ಕೊಂಡು ಇಂಥ ಒಂದು ದೊಡ್ಡ ದೇವಸ್ಥಾನ ಇತ್ತು, ಅಲ್ಲೇ ಒಂದು ಗಿಡ ಇತ್ತು, ಮಗಲು ನದಿ ಹರಿಯಾಕೈತಿತ್ತು ರೀ. ನದಿ ಹರಿಯಂಥ ಸಂದರ್ಭ ಅಲ್ಲೇ ಒಂದು ಅರ್ಧ ತಾಸು ಗಿಡದ ಬಡ್ಡ್ಯಾಗ ಅಜ್ಜಿ ಮಲ್ಕೊಂಡು ವಿಶ್ರಾಂತಿ ತೊಗೊಂಡು ಬಿಸಿಲು ಕಡಿಮೆ ಆಗೋಣ ಮನೆಗೆ ಹೋಗ್ಬೇಕಂತ ಕಿಟ್ಲಿನೂ ತೊಗೊಂಡು ಅಲ್ಲೇ ಇಟ್ಲ. ಕಿಟ್ಲಿ ಒಳಗೆ ರಾಕಿ ಇಟ್ಟಿದ್ದು ರೀ 1,000 ರೂಪಾಯಿ ಇದ್ದು. 1,000 ರೂಪಾಯಿ 1 ರೂಪಾಯಿ ಗಾಲಿ ಇರುವಂಥ 1,000 ರೂಪಾಯಿ ಇದ್ದಾಗ ಆ ಕಿಟ್ಲಿ ಏನು ಮಾಡ್ತು ಅಲ್ಲೇ ಇಟ್ಕೊಂಡು ಮಲ್ಕೊಂಡಿದ್ದು. ನೀರು ಹೆತ್ತಿತ್ತು ಅಜ್ಜಿಗೆ. ಮ್ಯಾಗ ಗಿಡದಾಗ ಒಂದು ಮಂಗ್ಯ ಕೂತಿತ್ತು ನೋಡ್ರಿ. ಆ ಮಂಗ್ಯ ಕಿಟ್ಲಿ ತೊಗೊಂಡು ಹೋಗಿ ಮ್ಯಾಗ ಹೋಯ್ತದ. ಮ್ಯಾಗ ತೊಗೊಂಡು ಹೋಗಿ ನೋಡ್ತೈತಿ ಹಾಲು ಅದಾವನೈತಿ, ನೋಡ್ತೈತಿ ಹಾಲು ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಏನಿದ್ದು ಅದ್ರಾಗ 1 ರೂಪಾಯಿ ರೊಕ್ಕಿದ್ದು. ಆ ಮಂಗೆ ಏನು ಮಾಡ್ತಾನೆ, ಭಾಳ ಶಾಣೆ ಇತ್ತು ಅದು ಮಂಗ್ಯ. ಆ ಮಂಗೆ ಏನು ಮಾಡ್ತಂದ್ರೆ, ಅಜ್ಜಿ ಏನು ಮಕ್ಕೊಂದಿದ್ಲ ಅಲ್ಲೇ ಮಗಲ್ ನದಿ ಇತ್ತಲ್ಲ, ಆ ನದಿಯಾಗ 1 ರೂಪಾಯಿ ಒಗಿದು, ತನ್ನ ಅಜ್ಜಿ ತಲೆಗೆ ಅಂತ್ಯಕ್ಕೆ 1 ರೂಪಾಯಿ ಒಗಿದು. ಆ ನದಿಯಾಗ 1 ರೂಪಾಯಿ ಒಗಿದು, ಅಲ್ಲಿ ಒಂದು ಒಗಿದು, ಅಲ್ಲಿ ಆ ಕಡೆ 1 ರೂಪಾಯಿ, ಈ ಕಡೆ 1 ರೂಪಾಯಿ, ಹಿಂಗೆ 500 ರೂಪಾಯಿ ನೀರಾಗಿ ಬಿದ್ದು, 500 ರೂಪಾಯಿ ಅಜ್ಜಿ ಅಂತ್ಯಕ್ಕೆ ಬಿದ್ದು. ಹಿಂದಾಡಿ ಕಿಟ್ಲಿ ಡಾಬ್ನಂತೆ ಅಜ್ಜಿ ತಲೆಮೆ ಹೋಗಿತ್ತು. ಅಜ್ಜಿ ಎದ್ದಳವಾಗ ನೋಡ್ತಾಳಂತ, ಯಪ್ಪ ರೊಕ್ಕ ಹೋದಿಲ್ಲ, ನಾನು ರೊಕ್ಕ ಹೋದು, ಹಾಲಿನ ರೊಕ್ಕ ಹೋದು ಅಂತ ಎನಿಸ್ ನೋಡ್ತಾ ಅಂತ. ಎಷ್ಟು ರೊಕ್ಕದ ಅಂತ ನೋಡ್ತಾಳೆ. 500 ರೂಪಾಯಿ ಉಳ್ದಿದ್ದು ಅಂತ. 500 ರೂಪಾಯಿ ನಾನಂತೆ ಕುಳ್ದಾವ, 500 ರೂಪಾಯಿ ನೀರಾಗಿ ಬಿದ್ದಾವಂದ್ರೆ ನೀರಿನ ರೊಕ್ಕ ನೀರಾಗಿ ಬಿದ್ದು, ನಾ ದುಡ್ದಿರುವಂಥ ರೊಕ್ಕ ಅಷ್ಟೇ ನಾನಂತೆ ಕುಳಿತು ಅನ್ನುವಂಥ ಮಾತನ್ನ ಅಜ್ಜಿ ಹೇಳ್ತಾಳಂತ. ನಾವು ಹೇಳುವಂಥ ಮಾತಿನ ಅರ್ಥ ಏನಂದ್ರೆ, ನಾವು ಶ್ರಮ ಪಟ್ಟು ಎಷ್ಟು ದುಡಿತೀವಿ ಅಷ್ಟೇ ನಮ್ಮ ಬದುಕಿಗೆ ಸಿಗ್ತದ. ನಾವು ಮೋಸದಿಂದ ಗಳಿಸಿರುವಂಥ ಸಂಪತ್ತು ಯಾವತ್ತೂ ಕೂಡ ನಮ್ಮಂತೆ ಕುಳಿಯಂಗಿಲ್ಲ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗ್ತದ. ಅದಕ್ಕಾಗಿ ನಾವು ಯಾರಿಗೂ ಕೂಡ ಮೋಸ ಮಾಡಲ್ದ, ಮತ್ತೊಬ್ಬರ ಮನೆ ಮುರಿಲಾರ್ದ ನಮ್ಮ ಜೀವನಕ್ಕೆ ಕೆಟ್ಟು ಬೇಕಾಗ್ತದೆ ಅಷ್ಟೇ ನಾವು ದುಡಿಯುವಂಥ ಸಂಸ್ಕೃತಿ ನಮ್ಮ ಮನುಷ್ಯನ ಸಂಸ್ಕೃತಿ ಆಗಬೇಕಾಗ್ತದೆ. ಕೊಡುವಂಥ ಸಂಸ್ಕೃತಿ ಮನೆಯಲ್ಲಿ ಬರಬೇಕಾಗ್ತದೆ. ಕೊಡುವಂಥದ್ದು ನಮ್ಮ ಮನೆತನದೊಳಗೆ ಬಂತಂದ್ರೆ, ನಾವು ಅಕಸ್ಮಾತ್ ಇವತ್ತು ಒಂದು ರೊಟ್ಟಿ ಕೊಟ್ಟಿವಂದ್ರೆ, ಇವತ್ತು ಅಕಸ್ಮಾತ್ ನಾವು ದಾಸೋಕಿಲಿ ಒಂದು ತಂದು ಏನಾದರೂ ನಾವು ತಂದು ಕೊಟ್ಟಿವಂದ್ರೆ, ಪರಮಾತ್ಮ ನಮಗೆ ಬರುವ ವರ್ಷನಾಗ ಎಷ್ಟು ಬೇಕಾಟ್ಟು ಸಂಪತ್ತನ್ನು ಕೊಟ್ಟೇ ಕೊಡ್ತಾನೆ ಅನ್ನುವಂಥ ನಂಬಿಕೆಯನ್ನು ಆ ಬಸವಣ್ಣನಂತೆ ನಂಬಿಕೆ ಇಟ್ಟು ಹೋಗೋದು ನಾವೆಲ್ಲರೂ ಕೂಡ. ನಂಬಿಕೆ ಒಳಗೆ ಬಹಳ ಶಕ್ತಿ ಇರುವಂಥದ್ದು. ಒಂದು ದೇವ್ರ ಮೇಲೆ ನಂಬಿಕೆ ಆಗಲಿ, ಒಂದು ಗುರುವಿನ ಮೇಲೆ ನಂಬಿಕೆ ಆಗಲಿ, ಪ್ರತಿಯೊಂದರ ಮೇಲೆ ಈ ಜಗತ್ತು ನಡೆಯುವಂಥದ್ದು ನಂಬಿಕೆ ಮ್ಯಾಗ ನಡೆದಿರುವಂಥದ್ದು.
ಆ ರೀತಿಯಾಗಿ ಬಸವಣ್ಣವರ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅಣ್ಯರ ಹೊಗಳುವ ಏನೆಮ್ಮೆ ರಾಮನಾಥ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಇಳೆ ನಿಮ್ಮ ದಾನ ಎಲ್ಲವೂ ಕೂಡ ಪರಮಾತ್ಮ ನಮ್ಗೆ ಕೊಟ್ಟಾನ. ನಾವೇನ್ರ ಸ್ವತಃ ಗಳಿಸಿವನ್ರಿ ಏನೂ ಗಳಿಸಿಲ್ಲ. ಪರಮಾತ್ಮ ಕೊಟ್ಟಿರುವಂಥ ಸಂಪತ್ತ ನಾವೇನಾರು ತಯಾರು ಮಾಡಕ್ಕೆ ಬರ್ತದ, ಗಾಳಿ ನೀರ ಬೆಂಕಿ ಎಲ್ಲವೂ ಕೂಡ ಯಾರು ತಯಾರು ಮಾಡ್ತಾರೆ? ಪರಮಾತ್ಮ ತಯಾರು ಮಾಡುವಂಥದ್ದು. ಆ ಪರಮಾತ್ಮ ತಯಾರು ಮಾಡಿ ಪರಮಾತ್ಮ ಕೊಟ್ಟಿರುವಂಥದ್ದನ್ನು ನಾವು ಸಮಾಜಕ್ಕೋಸ್ಕರ ಬಳಸುವಂಥ ಸಂದರ್ಭದಾಗ ಸ್ವಲ್ಪ ವ್ಯತ್ಯಾಸವನ್ನು ಮಾಡ್ತೀವಲ್ಲ, ಅದಕ್ಕಾಗಿ ಯಾವುದು ಕೂಡ ನಮ್ಮ ಹತ್ರ ಉಳಿಯುವಂಥದ್ದಲ್ಲ. ಎಷ್ಟು ಸಾಧ್ಯ ಆಗ್ತದೆ ನೋಡ್ರಿ, ನೀವು ದಾಸೋಹ ಮಾಡುವಂಥಲ್ಲಿ ನೋಡ್ರಿ, ಇಲ್ಲೆಲ್ಲವೂ ಕೂಡ ದಾಸೋಹ ಮೊದಲಿಗೆ ಪುರಾಣ ಪ್ರಾರಂಭ ಆಗುತ್ತೆ ಮೊದಲ 10 ದಿನ ದಾಸೋಹ ಬುಕ್ ಆಗಿದ್ದಾವಂದ್ರೆ ಇದು ನಿಜವಾದ ದಾಸೋಹದ ಭಕ್ತರು ಈ ಊರಿನೊಳಗೆ ಅದಾರ ಅನ್ನುವಂಥದ್ದು ಶಕ್ತಿ ತೋರಿಸಿಕೊಡ್ತದೆ. ಇದು ಬಹಳ ವಿಶೇಷವಾಗಿರುವಂಥದ್ದು, ಬಹಳ ವಿಶೇಷವಾಗಿರುವಂಥದ್ದು. ಬಸವಣ್ಣನಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ಭಕ್ತರಿಗಾಗಿರ್ಬೋದು, ನಾವು ಎಷ್ಟು ಮಾಡಿದರೂ ಕೂಡ ಕಡಿಮೆ ಆಗ್ತದೆ. ದೇವ್ರಿಗೆ ನಾವು ಹಿಂದೆ ಕೊಟ್ಟಿವಿ ಅಂದ್ರೆ ಮುಂದೆ ನಮಗೆ ಕೊಟ್ಟೇ ತೀರ್ತಾನೆ. ಆ ರೀತಿಯಾಗಿ ನಮ್ಮ ಜೀವನದೊಳಗೆ ನಾವು ಯಾರೂ ಕೂಡ ಏನನ್ನೂ ಕೂಡ ತೆಗೆದುಕೊಂಡು ಹೋಗಿಲ್ಲ, ಏನೂ ಕೂಡ ತೆಗೆದುಕೊಂಡು ಹೋಗದೇ ಇರುವಂಥ ಸಂದರ್ಭದೊಳಗೆ ಎಲ್ಲರೂ ಕೂಡ ಒಂದು ಸಮಾನತೆಯ ತತ್ವ ನಮ್ಮ ಭಾರತ ದೇಶದ ತತ್ವ. ಈ ಸಮಾನತೆಯ ತತ್ವದೊಳಗೆ ನಾವೆಲ್ಲರೂ ಕೂಡ ಬದುಕಬೇಕಾಗ್ತದೆ. ಕೆಲವೊಂದು ಎಲ್ಲೋ ಒಂದು ಘಟನೆಗಳಾಗಿ ಹೋಗಿರ್ತಾವೆ. ಏನು ಘಟನೆ ಆಗಿರ್ತಾವೆ ಬೇಕಾದಂಥದ್ದು ಬರಲಿ, ನಮ್ಮ ಮನ್ಯಾಗ 1 ರೂಪಾಯಿನೂ ಕೊಡಂಗಿಲ್ಲ ಅನ್ನೋರು ಇರ್ತಾರೆ. ಈ ಕಾಳೆ ಅಲ್ರಿ, ಆ ಕಾಡ್ರಿ ಇರ್ತಾರೆ ನೋಡ್ರಿ. ಅವ್ರು ಏನು ಬೇಕಾದಾಗಲಿ, ಅದು ಬೇಕಾದ ಹರಿಬ್ರಹ್ಮ ಬಂದರು ನಾವು ಏನೂ ಮನ್ಯಾಂದ ಕೊಡಂಗಿಲ್ಲ ಅನ್ನೋರು ಇರ್ತಾರೆ. ಅವ್ರಿಗೆ ಏನಂತಾರ್ರಿ? ನೀವೆಲ್ಲ ನೋಡ್ಬೇಕು. ಅವ ಮನೆಯೊಳಗೆ ಹೆಂಗಿದ್ದಂದ್ರವ ಆ ತುಪ್ಪದಾಗ ನೊಣ ಬಿದ್ದಿತ್ತತ್ರಿ. ತುಪ್ಪದಾಗ ನೊಣ ಬಿದ್ದಿರುವಂಥ ಸಂದರ್ಭದಾಗ ಆ ತುಪ್ಪದಾಗ ನೊಣವನ್ನು 3 ಸರಿ ಚೀಪ್ ಹೋಗೋದತ್ತಾವ. ಎಷ್ಟು ರೀ? 3 ಸರಿ. ಯಾಕಂದ್ರೆ ನೊಣಕ್ಕೆ ತುಪ್ಪ ಹತ್ತಿ ಹೋತಂದ್ರೆ ಅಟ್ಟು ಚಿಪ್ಪಣಿದ್ದಾವ. ಯಾರ ಮನೆ ಒಳಗೆ ಪ್ರಸಾದಕ್ಕೆ ಬಂದು ಕೂತಾಗ ತುಪ್ಪ ನೀಡ್ತಿದ್ರು ಅಂತ ಹೆಂಗೆ ತುಪ್ಪ ನೀಡ್ತಿದ್ರು? ಸೂಜಿಲಿ ನೀಡ್ರಿ ನೀವು ಯಾರ? ಇಲ್ಲ, ನೀಡಂಗಿಲ್ಲ. ಸೂಜಿಲೆ ತುಪ್ಪ ಅಂದ್ರೆ ಅದು 1000 ಮಂದಿಗೆ ಉಣಿಸ್ಬೋದಲ್ಲ. ಅಷ್ಟು ಜಿಪ್ಪಣದಿಂದ ಗಳಿಸಿದ್ರು ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಗ್ತದೆ. ಹಿಂಗೆ ಒಂದು ಮನೆತನದೊಳಗೆ ಇದೊಂದು ಮಾತು ಹೇಳಿ ಮುಗಿಸ್ತೀನಿ. ಹಿಂಗೆ ಒಂದು ಮನೆತನದೊಳಗೆ ಹೆಂಗಿದ್ರಂದ್ರೆ ಏನೂ ಕೊಡ್ತಿದ್ದಿಲ್ಲ ಅವರು. ಬೇಕಾದ ಊರಾಗ ಜಾತ್ರೆ ಆಗಲಿ, ಬೇಕಾದ ಪುರಾಣ ಆಗಲಿ, ಪ್ರವಚನ ಆಗಲಿ, ಮನೆಗೆ ಯಾರ ಭಿಕ್ಷಕರು ಬೇಡಕ್ಕೆ ಬಂದ್ರೆ ಬಾಗಿಲ ಹಾಕೊತಿದ್ರಂಥವ್ರು. ಯಾರಾದ್ರೂ ಭಿಕ್ಷಕರು ಬೇಡಾಕಂದ್ರೆ ಬಾಗಿಲ ಹಾಕೊಳ್ಳೋರು. ಈ ರೀತಿ ಮಾಡುವಂಥ ಸಂದರ್ಭ ಅವ್ರ ಮನೆತನದೊಳಗೆ ಒಂದು ಇತಿಹಾಸ ತತ್ತಂದ. ಏನು ಇತಿಹಾಸ ಅಂದ್ರೆ, ನಮ್ಮ ಅಜ್ಜ ಮುತ್ತಜ್ಜ ಮರಿ ಅಜ್ಜ ಯಾರೂ ಕೂಡ ನಮ್ಮ ಮನ್ಯಾಗ 1 ರೂಪಾಯಿ ದಾನ ಮಾಡಿಲ್ಲ. ನಮ್ಮ ಮನೆ ಹೆಂಗೆ ಬರ್ಬೇಕಂದ್ರೆ ಜಿಪ್ಪಣರೊಳಗೆ ಸಾಕಷ್ಟು ಜಿಪ್ಪಣರು ಇರ್ತಾರಲ್ಲ, ಅಂಥ ಮನೆತನ ನಮ್ದು ಆಗ್ಬೇಕಂತೇಳಿ ಅವ್ರ ಮನಸ್ಸಿನೊಳಗೆ ಇಟ್ಕೊಂಡಿದ್ರಂಥವ್ರು. ಇದೇ ರೀತಿ ಒಳಗೆ ಪರಮಾತ್ಮನೂ ಕೂಡ ಪರೀಕ್ಷೆ ಮಾಡಕ್ಕೆ ಬಂದ. ಅವ್ರ ಮನೆಗೂ ಕೂಡ ಪರೀಕ್ಷೆ ಮಾಡಕ್ಕೆ ಬಂದ, ಬೇಡಕ್ಕೆ ಬಂದಾಗ ಅವ್ರು ಇರುವಂಥ ಗಂಡ ಹೆಂಡತಿ ಹೇಳ್ತಾರಂತ, ನಾಳೆಗೆ ಬಾ ಅಂದ್ರೆ ಅವ್ರು. ನಾಳೆಗೆ ಬಾ ಅಂದ್ರೆ ಅದ್ರ ಅರ್ಥ ಏನ್ರಿ? ಮುಂದೆ ಹೋಗಿ ಅಂದಂಗೆ ಅದು. ನಾಳೆಗೆ ಬಾ ಅಂದರು, ಮುಂದಿನ ಮನೆಗೆ ಹೋಗು ಅಂದರು. ಅವ ಭಿಕ್ಷುಕ ನೆನಪಿಟ್ಕೊಂಡ್ರೆ ನಾಳೆಗೆ ಬಂದುಬಿಟ್ರಿ. ಅವ ಮರುದಿವ್ಸ ಬಾ ಅಂದರು, ಮರುದಿವ್ಸ ಬಂದ. 4 ದಿವಸ ಬಿಟ್ಟು ಬಾ ಅಂದರು, 4 ದಿವಸ ಬಿಟ್ಟು ಬಂದ. 1 ವಾರ ಬಿಟ್ಟು ಬಾ ಅಂದರು, 1 ವಾರ ಬಿಟ್ಟು ಬಂದ. ಅವ್ರಿಬ್ಬರು ಗಂಡ ಹೆಂಡತಿ ಹೆಸರು ಏನ್ರಿ? ಕೊಡದಪ್ಪ ಕೊಡದವ್ವ. ಏನ್ರಿ ಇಟ್ಟಿರ್ತಾರೆ ನೋಡ್ರಿ ಮನೆಯೊಳಗೆ ಹೆಸರು. ಹಂಗೆ ಅವ್ರದ್ದು ಹೆಸರೇನ? ಕೊಡದಪ್ಪ ಕೊಡದವ್ವ. ಇವ್ ಬೇಡಕ್ಕೆ ಬಂದವನ ಹೆಸರೇನ? ಬಿಡದಪ್ಪ. ಚಂದದಲ್ರಿ ಹೆಸರು ಇವೆಲ್ಲ. ಹಿಂಗೆ ಇಟ್ಕೊಂಡ್ರಿ ಮತ್ತೆ ಯಾರು ನೀವು ಇಟ್ಕೋಬೇಡ್ರಿ. ಹಿಂಗೆ ಏನು ಮಾಡೋದು? ದಾನಸೂರ ಕರ್ಣ ಅಂತೇಳಿ ಇಟ್ಕೋಬೇಕು. ದಾಸೋವಿಗೆ ದಾನಮ್ಮ ಅಂತೇಳಿ ಇಟ್ಕೋಬೇಕು. ಹಿಂಗೆ ಹೆಸರು ಇಟ್ಕೊಳ್ಬೇಕು. ಈಗೆಲ್ಲ ಹೆಸರು ಬಂದಾವ ನೋಡ್ರಿ, ಭಾಳ ವಿಚಿತ್ರ. ಈಗ ಪಿಂಕಿ, ಡೊಂಕಿ, ಮಂಕಿ ಎಲ್ಲ ಹೆಸರು ನೋಡ್ಬೇಕು. ಅವಾಗ ಕಲ್ಲವ್ವ, ಮಲ್ಲವ್ವ, ಯಂಕವ್ವ, ರಾಮವ್ವ, ದುರ್ಗವ್ವ, ದ್ಯಾಮವ್ವ ಅಂತ ಹೆಸರು ಇಡ್ತಿದ್ರು. ಅವು ಅಂತ ಹೇಳಿ ಬರ್ತಿರ್ತದೆ. ಈಗ ನಮ್ಮ ಅಜ್ಜಗಳಿಗೆ ಯಾವ ಮೊಮ್ಮಕ್ಕಳ ಹೆಸರೇ ಕರಿಯಾಕೆ ಬರಂಗಿಲ್ಲ ಅವಕ್ಕೆ. ಆ ರೀತಿ ಹೆಸರುಗಳು ಬರಾಕತ್ತವ. ಹಂಗಿಲ್ಲಿ ಮನೆ ಒಳಗೆ ಏನಿದ್ರು ಅವ್ರ ಕೊಡದಪ್ಪ ಕೊಡದವ್ವ. ಇವ್ರು ಬೇಕಾದ ಬರಲಿ ಕೊಡ್ತಿದ್ದಿಲ್ಲ. ಇವರು ಏನು ಮಾಡಿದ್ರು ಕೂಡ ಕೊಡ್ತಿದ್ದಿಲ್ಲ. ಅವಾಗ ಮನೆಯೊಳಗೆ ಏನು ಬಿಡಕ್ಕೆ ಬಂದಿದ್ದಿಲ್ಲ ಭಿಕ್ಷುಕ. ಇವ್ರು ಏನು ಮಾಡಿದ್ರು ಕೂಡ ಇವ್ರ ಮನೆಯಾದ ಬಿಟ್ಟ ಹೋಗ್ಬಾರ್ದು. ನಾ ಹಿಂಗೆ ನಡೆದಿತ್ತ. ಮುಂದೆ ಹಿಂಗೆ ನಡೀತು. ಶಿವರಾತ್ರಿ ಶಿವಯೋಗ ದಿನ ಬಾ ಅಂದ್ರ ಅವ್ರು. ಯಾರು? ಗಂಡ ಹೆಂಡತಿ. 1 ವರ್ಷ ಬಿಟ್ಟು ಶಿವರಾತ್ರಿ ಶಿವಯೋಗ ದಿನ ನೆನಪಿಟ್ಕೊಂಡು ಬಂದ ಬಿಟ್ರಿ. ಅವನು ಮೊದಲು ಹೆಸರೇನ್ರಿ ಅವಂದ? ಬಿಡದಪ್ಪ. 1 ವರ್ಷ ನೆನಪಿಟ್ಕೊಂಡು ಅವ್ರ ಮನೆಗೆ ಬಂದುಬಿಟ್ಟ. ಶಿವರಾತ್ರಿ ಶಿವಯೋಗಿತ್ತು. ಮುಂಜಾನೆ 6 ಗಂಟೆಗೆ ಬಾಗ್ಲ ತೆಗಿತಾರ. ಅವ್ನು ಹೊರಗೆ ಬಂದು ಕುಂತ ಬಿಟ್ಟಿದ್ದ. ಅವ್ನು ಸಾಲ್ಗಾರಗತ್ತೆ ಬಂದು ಕುಂತಿರುವಂಥ ಸಂದರ್ಭದಾಗ, ಯಾಕಪ್ಪ ಈಗ ಬಂದಿನಿ? 1 ವರ್ಷ ಬಿಟ್ಕೊಂಡು ಶಿವರಾತ್ರಿ ಶಿವಯೋಗಿದ್ರೆ ಬಾ ಅಂತ ಹೇಳಿದ್ರಲ್ಲ, ನಾ ಬಂದನು ಅಂತ ಹೇಳಿದಲ್ಲ. ಹಂಗೆ 1 ವರ್ಷ ಬಿಟ್ಕೊಂಡು ಬಂದ ಬೆಳಗ್ಗೆ ಇವತ್ತು ನೋಡಪ್ಪ, ಇವತ್ತು ಶಿವರಾತ್ರಿ ಶಿವಯೋಗ ಐತಿ. ನಮ್ಮ ಮನೆ ಒಳಗೆ ನಾವು ಉಪವಾಸ ಮಾಡೀವಿ, ಮನ್ಯಾಗ ಏನೂ ಇಲ್ಲ, ಮುಂದೆ ಯಾವಾಗ ಬಾ ಅಂತ ಹೇಳಿದಾಗ ಅವ್ನು ಭಿಕ್ಷುಕ್ ಅಂತಾನಂತ, ಇನ್ನು ಬೇಕಾದಾಗಲಿ ನೀವು ಯಾವಾಗ ಕೊಡ್ತೀರಿ ಅವಾಗ ನಾ ತೊಗೊಂಡು ಹೋಗ್ತಾನೋ ಅಂದವ್.
ನೀವು ಯಾವಾಗ ಕೊಡ್ತೀರಿ ಯಾವಾಗ ನಾ ತಗೊಂಡು ಹೋಗ್ತಾನೋ ಅಂತ ಮಾತನ್ನು ಹೇಳಿದಾಗ ಆಚೆಗಡೆ ಕಟ್ಟಿಗೆ ಇವ್ರು ಕುಂತರು, ಈಚೆಗಡೆ ಕಟ್ಟಿಗೆ ಇವ್ ಕುಂತ. ನಡೀತದ ಇವ್ರ ಮನ್ಯಾಗ ಕೊಡಬಾರ್ದು ಅನ್ನುವಂಥ ಮನ್ಯಾಗ 20 ಚೀಲ ಜೋಳ ಗೊಂಜಾಳ ಗೋಧಿ ಎಲ್ಲ ಅದಾವ, ಒಂದು ಬಗಿಸಿ ಹಾಕಿದ್ರೆ ಎದ್ದು ಹೋಗುವಂಥ ಮನುಷ್ಯ ಇವ್ ಭಿಕ್ಷುಕ. ಆದ್ರೆ ಇವ್ರ ಮನೆತನದೊಳಗೆ ಏನಿತ್ತು, ಕೊಡಬಾರ್ದು ಅನ್ನುವಂಥ ಮನೆತನ ಸ್ವಭಾವ ಇತ್ತು ಇವ್ರದ್ದು. ಮಧ್ಯಾಹ್ನ 12 ಗಂಟೆ ಆಯ್ತು, ಮಧ್ಯಾಹ್ನ 3 ಗಂಟೆ ಆಯ್ತು, ಇವರು ಉಪವಾಸ ಕೂತ, ಗಂಡ ಹೆಂಡ್ತಿ ಇವನು ಉಪವಾಸ ಕೂತ. ಇವ್ ಉಪವಾಸ ಭಿಕ್ಷುಕನಿಗೆ ಗೊತ್ತಿತ್ತು 4 ದಿನ ಉಪವಾಸ ಇರ್ತದ, 8 ದಿನ ಉಪವಾಸ ಇರ್ತದ. ಯಾವಾಗ ಕೊಡ್ತಾರ ಅವಾಗ ಉಂಡು ಎದ್ದು ಹೋಗೋ ಇವ್ರು ಇತ್ತು ನೋಡ್ರಿ, ಇವ್ರು ಶುಗರ್ ಇತ್ತು ನೋಡ್ರಿ ಇವ್ರಿಬ್ಬರಿಗೆ. 3 ಗಂಟೆ ಆಯ್ತು, 6 ಗಂಟೆ ಆಯ್ತು, 9 ಗಂಟೆ ಆಯ್ತು. ನೋಡ್ಬೇಕು ನೀವೆಲ್ಲ ನಿಮ್ಮನ್ನ ಇನ್ನೊಂದು ತಾಸು ಕುಂಡ್ರಸ್ಕೊಂಡು ಕೂತ ಹಗಾರಕ್ಕೆ ಒಬ್ಬೊಬ್ರು ಎದ್ದು ಹೋಗ್ತೀರಿ ನೀವು, ಯಾರು ಕುಂಡ್ರಂಗಿಲ್ಲ ಹಂಗೆ. ಬಹುಶಃ ಇಲ್ಲಿ ಕೂಡಬಹುದು. ಇಲ್ಲಿ ಕೆಲವೊಂದು ಊರಾಗ ನೋಡ್ಬೇಕು ನೀವು, ಹೇಳೋರು ಹೇಳಿ ನಮಗೇನಾಗೋದೈತೆ ಅಂತ ಎದ್ದು ಹೋಗಿಬಿಡ್ತಾರೆ. ಅಂದರೆ 2 ತಾಸು 3 ತಾಸು 4 ತಾಸು 10 ತಾಸು ಮನುಷ್ಯ ಉಪವಾಸ ಇರೋಕೆ ಆಗೋದಿಲ್ಲ. ಹಂಗೆ ಇವರಿಬ್ಬರು ಕೂಡ ಉಪವಾಸ ಉಳಿದ್ರು. ಉಪವಾಸ ಉಳಿದ ಕೂಡಲೇ ಹೊಟ್ಟೆಲ್ಲ ಹಸಿತ್ತು, ಶುಗರ್ ಎಲ್ಲ 40ಕ್ಕೂ 50ಕ್ಕೂ ಬಂತಿವ್ರು. ಶುಗರ್ ಡೌನ್ ಆಗಾಕೈತಿ, ಎಲ್ಲ ಆಯ್ತು. ಇನ್ನು ಹೆಂಗೆ ಮಾಡೋದಪ್ಪ, ಈ ಭಿಕ್ಷುಕನಿಗೆ ಕೊಟ್ರೆ ನಮ್ಮದು ಮನ್ಯಾದ ಕಡಿಮೆ ಆಗ್ತದೆ, ಹೆಂಗೆ ಮಾಡೋದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಏನು ಮಾಡ್ತಾರಂದ್ರೆ ರಾತ್ರಿ 12 ಗಂಟೆ ಆಯ್ತು ನೋಡ್ರಿ. ಕರೆ ಶಿವರಾತ್ರಿ ಮಾಡಿದ್ರಿ ಇವರು. ನೀವೆಲ್ಲ ಶಿವರಾತ್ರಿ ಮಾಡ್ತೀರಿ ಹೆಂಗೆ? ಖಜೂರಿ, ಕಾರಿಕ, ಬದಾಮ, ಗೋಡಂಬಿ, ಹಾಲ ಇವನ್ನೆಲ್ಲ ತೊಗೊಂಡು ಶಿವರಾತ್ರಿ ಮಾಡಿರಿ. ನೀವು ಯಾರು ಮಾಡಿರ್ಬೇಕ್ರಿ. ಶಿವರಾತ್ರಿ ಹೆಂಗೆ ಮಾಡ್ತಾರಂದ್ರೆ ನಮ್ಮ ಕಡೆ ಮಾಡ್ತಾರೆ, ಆ ಕಡೆ ಎಲ್ಲ ಭಾಗದಾಗ ಮುಂಜಾನೆ ಎದ್ದು ಕೂಡಲೇ ಒಂದು ಬೋಗಾಣಿ ಸಾಬುದಾನಿ ತಿನ್ನೋದು, ಶಿಸ್ತೊಂದು ಬೋಗಾಣಿ ಸಾಬುದಾನಿ ತಿಂದು ನಾವು ಉಪವಾಸದ ಅನ್ನೋದು. ಮತ್ತು ಮಧ್ಯಾಹ್ನದಾಗ ಕಾಜು ಬದಾಮ ಗೋಡಂಬಿ ಮಧ್ಯಾಹ್ನದಾಗ. ಮತ್ತು 3 ಗಂಟೆ 4 ಗಂಟೆ ಆತನ ಸ್ವಲ್ಪ ಏನು ಮಾಡೋದು, ಸೇಬುಹಣ್ಣ ಬಾಳೆಹಣ್ಣು ಇವನ್ನ ತಗೊಳ್ಳೋದು. ಸಾಯಂಕಾಲ ಮತ್ತು ಒಂದು ಹೊತ್ತು ಊಟ ಮಾಡಿ ಮಕ್ಕೊಂಬಿಡೋದು. ಅಂದರೆ ಈ ರೀತಿ ಮಾಡುವಂಥದ್ದು ಮಾಡಲಿ ಏನಾಗಲ್ಲ. ಉಪವಾಸ ಯಾಕೆ ಮಾಡ್ತಾ ಇದ್ರಂದ್ರೆ ಶರೀರಕ್ಕೆ ಆರೋಗ್ಯವಾಗಿ ಉಳಿಲಿ ಮನುಷ್ಯನಿಗೆ. ಈ ಶರೀರಕ್ಕೆ ಆರೋಗ್ಯವಾಗಿ ಇರಬೇಕಾಗಿದ್ದರೆ ತಿಂಗಳದಾಗ 1 ದಿನ ಉಪವಾಸ ಮಾಡ್ಬೇಕಂತ. ಹಂಗೆ ಆರೋಗ್ಯವಾಗಿ ಉಳಿಲಿ ಅನ್ನುವಂಥ ಒಂದು ತತ್ವವನ್ನು ಇಟ್ಕೊಂಡು ಉಪವಾಸ ಮಾಡ್ತಿದ್ರಲ್ಲ. ಇವರಿಬ್ಬರು ಏನು ಗಂಡ ಹೆಂಡ್ತಿ ಇದ್ರಲ್ಲ, ಇವ್ರು ಉಪವಾಸ ಮಾಡಾಕತ್ರು. ರಾತ್ರಿ 12 ಗಂಟೆ ಆಯಿತು. 12 ಗಂಟೆ ಆಗಿರುವಂಥ ಸಂದರ್ಭದೊಳಗೆ ಮುಂದೆ ಏನಾಗ್ತದಂದ್ರೆ ಇವರಿಬ್ಬರು ಕೂಡ ವಿಚಾರ ಮಾಡ್ತಾರೆ, ಈ ಭಿಕ್ಷುಕನಿಗೆ ಹೆಂಗ್ರ ಮಾಡಿ ಅವ್ನು ಹೊರಗೆ ಹಾಕ್ಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಇವೇನು ಹೊರಗೆ ಹೋಗಿಲ್ಲ ವಿಚಾರ ಮಾಡ್ತಾರೆ ಗಂಡ ಹೆಂಡ್ತಿ. ನೋಡು ಇವು ಏನು ಹೊರಗೆ ಹೋಗಂಗಿಲ್ಲ, ಮತ್ತು ಮನೆ ಒಳಗೆ ನೀ ಹಿಂದಿನ ಬಾಗಿಲಿರ್ತಾರೆ, ಈ ಓಣ್ಯಾಗ ಹಾಸಿ ಆ ಓಣ್ಯಾಗ ಹಾಸಿ ಸುತ್ತ ಹಾಸಿ ಬಂದು ಹಿಂದಿನ ಬಾಗಿಲಿ ಬಂದು ಅವಸರದಾಗ ಮಾಡುವಂಥ ಅಡುಗೆ ಮಾಡಿಟ್ಟು ಬಾ ಅಂದವು. ಯಾವುದ್ರಿ ಅವಸರದಾಗ ಮಾಡೋ ಅಡಿಗೆ? ಯಾವುದ್ರಿ? ಇಡ್ಲೇನ್ರಿ ಶಾವಿಗೆ ಅಂದ್ರೆ ಏನು ಬಿಸಿನೀರಾಗಿ ಐತಿ ತೆಗೆದ್ರೆ ಮುಗಿದು ಹೋತ್ಲ, ವಾಸನೆ ಇಲ್ಲ ಏನೂ ಇಲ್ಲ, ಮಾಡಿಟ್ಟು ಬಿಡ್ತಾರೆ ಶಾವಿಗೆ. ಬರೀ ಸುಮ್ಮನೆ ಬಿಸಿನೀರಾಗಿ ಐತಿ ತೆಗೆದ್ರೆ ಮುಗಿದು ಹೋದ್ ಶಾವಿಗೆ ರೆಡಿ ಆಯ್ತು, ಮ್ಯಾಗಟ್ಟು ಸಕ್ರೆ ಹೊಕ್ಕೊಂಡು ಉಂಡ್ರೆ ಮುಗಿದು ಹೋದ್ ಶಾವಿಗೆ. ಹಂಗೆ ಹೇಳ್ತಾಳಂತ ಗಂಡು ಹೇಳ್ತಾಳಂತ ಹೆಂಡ್ತಿಗೆ, ನೋಡು ಮನೆ ಒಳಗೆ ಹೋಗಿ ಶಾವಿಗೆ ಮಾಡಿ ಇಟ್ಟು ಬಂದತ್ತ. ಆಕೆ ಹೆಂಡ್ತಿ ಆ ಕಡೆ ಸುತ್ತ ಹಾಸಿ ಎಲ್ಲೆಲ್ಲೋ ಸುತ್ತ ಹಾಸಿ ಮನೆ ಒಳಗೆ ಬಂದು ಶಾವಿಗೆ ಮಾಡಿ ತಯಾರು ಮಾಡಿ ಒಂದು ಬೋಗಾಣೆ ಶಾವಿಗೆ ಮಾಡಿಟ್ಲು, ಒಂದು ವಾಟ್ಕದಾಗ ಹಾಲು ಇಟ್ಟರು, ಒಂದು ಪ್ಲೇಟ್ದಾಗ ಸಕ್ರೆ ಇಟ್ಟು ಮತ್ತು ಆ ಕಡೆ ಹಾಸಿ ಸುತ್ತ ಹಾಸಿ ಬಂದು ಕುಂತರು. ಸುಮ್ಮನೆ ಸೊನ್ನೆ ಮಾಡಿಕೇದು ಮಾಡಿ ಹಾಂ ಮಾಡೀನಿ ಅಂದು. ಈಗ ನೀವು ರಾತ್ರಿ 1 ಗಂಟೆಗೆ ಇವು ಮಲ್ಕೊಳ್ಳಿ, ಇವು ಮಲ್ಕೊಂಡು ಬಳಕೆ ನಾವು ಇಬ್ರು ಒಳಗೆ ಹೋಗಿ ಉಂಡು ಬರೋನು ಅಂದ್ರೆ ಅವರು. ಅಂದರೆ ಇಟ್ಟು ಜಿಪ್ಪಣ ಇತ್ತಲ್ಲ ಅವ್ರ ಮನೆಯೊಳಗೆ, ಇವು ಮಲ್ಕೊಂಡು ಬಳಕೆ ನಾವು ಉಂಡು ಬರೋಣ ಅನ್ನುವಂಥ ಮಾತೇನು ಇವರಲ್ಲಿ ಇತ್ತಲ್ಲ. ಏನು ಭಿಕ್ಷಕ್ಕೆ ಮಲ್ಕೊಳ್ಳಿಲ್ಲ, ಇವರಿಬ್ಬರು ಗಂಡ ಹೆಂಡ್ತಿ ಅಲ್ಲೇ ನಿದ್ದೆ ಹತ್ತಿ ಮಕ್ಕೊಂಬಿಟ್ಟು ಇಬ್ಬರು ಮಲ್ಕೊಂಡು ಬಿಟ್ರು. ಇವು ಒಳಗೆ ಹೋಗಿ ಏನು ಭಿಕ್ಷಕ್ಕಿದ್ಲ ಜಂಗಮ್ ಒಳಗೆ ಹೋಗ್ತಾನೆ. ನೋಡಿದ ಬಳಕೆ ಬೊಗಾಣ್ಯಾಗ ಶಾವಿಗಿತ್ತು, ಒಂದು ಸ್ವಲ್ಪ ಸಕ್ರೆ ಇತ್ತು, ಹಾಲಿತ್ತು, ಒಟ್ಟು ಕಲಿಸಿದ. ಅವೇನು ತಾಟ್ಪಾಟ್ ಹುಡ್ಕ್ಯಾಳಿಲ್ರ, ಒಟ್ಟು ತಿಂದು ಕುಡ್ದು ಬಂದವು. ಉಂಡು ಬಳಕೆ ಅವೇನು ಹಂಗೆ ಬರಲಿಲ್ಲ, ಭಾಳ ಶಾಣೆ ಇದ್ದ ಮನುಷ್ಯ. ಅಲ್ಲೇ ಹಿಂದೆ ಆಕಳು ಸಗಣಿ ತುಂಬಿಟ್ಟು ಎದ್ರಾಗ ಬೋಗಾಣಿ ಒಳಗೆ ಆಕಳು ಸಗಣಿ ತುಂಬಿಟ್ಟ. ಮುಂದೆ ವಾಟ್ಗಾದಾಗ ಸ್ವಲ್ಪ ಏನಿಟ್ಟ, ಆಕಳು ಗೋಮಂತ್ರ ಇಟ್ಟ, ಸ್ವಲ್ಪ ಪ್ಲೇಟ್ನಾಗ ಸಕ್ರೆ ಉಳಿಸಿ ಬಂದು ಮಲ್ಕೊಂಡ್ಬಿಟ್ಟ. ಶಾವಿಗೆ ಶಿಸ್ತು ಹೊಡೆದಿದ್ದ. ಶಾವಿಗೆ ಹೊಡೆದ ಬಳಕ ಗೊರಕೆ ಹಿಡ್ಯಾಕತ್ತ. ಗೊರಕೆ ಸಪ್ಳಕ್ಕೆ ಇವು ಅಡ್ಡು ಹೇಳ್ತಾವೆ ನೋಡ್ರಿ. ಇವು ಏಳು ಅಂದ್ರೆ ಗಂಡ ಹೆಂಡ್ತಿ ಎದ್ದು ಬಂದ ಬಳಕೆ ಇವರಿಬ್ರು ಕೂಡ ಎದ್ದು ಒಳಗೆ ಹೋಗ್ತಾರೆ. ಹೋಗಿ ನೋಡ್ತಾರೆ, ಕತ್ತಲ್ಲ ಲೈಟ್ ಹಚ್ಚಿದ್ರೆ ಲೈಟಿನ ಬೆಳಕಿಗೆ ಇವು ಹೇಳ್ತಾರೆ. ಲೈಟಿನ ಬೆಳಕಿಗೆ ಏಳೋದು ಬೇಡ ಅಂತೇಳಿ ಹಂಗೆ ಹೋಗಿ ಒಳಗೆ ಉಂತಾರ. ಉಣ್ಣುವಂಥ ಸಂದರ್ಭದೊಳಗೆ ನೋಡ್ತಾರೆ, ಏನಿತ್ತು ಅದ ಏನಿತ್ತು ಹಂಗಿತ್ತು. ಈ ಮನುಷ್ಯಾಗ ಏನಾಗಿತ್ತು ಅಂತ ಚಲೋ ಮಾಡಿದ ಊಟನೂ ಹೋಗಲ್ಗಿತ್ತು ಈಗಿನ ಕಾಲದಾಗ. ಇನ್ನು ಅದು ಹೆಂಗೆ ಹೋಗ್ತದೆ? 1 ತುತ್ತು ಹೋತು, 2 ತುತ್ತು ಹೋತು, 3 ತುತ್ತು ಹೋತು, ವಾಯ್ಕಂದು ಬಂತು ಹೋಯ್ತು. ಹೆಂಡ್ತಿಗೆ ಅಂತಾನಂತವ, ಲೇ ಶಾವಿಗೆ ಮಾಡಿ ಸಗಣಿ ಮಾಡಿ ಅಂದ್ಬಿಟ್ಟವ. ಸಗಣಿ ಮಾಡಿ ಶಾವಿಗೆ ಮಾಡಿ ತಂದು ಕೂಡಲೇ ಹಿಂದೆ ಭಿಕ್ಷಕ್ಕೆ ಬಂದಂತ ತಿನ್ನು ತಿನ್ನು, ನೀಡೋರಿಗೆ ನೀಡ್ಲಿಕ್ಕೆ ಶಾವಿಗೆ ಹೋಗಿ ಸಗಣಿ ಹಾಕೈತಿ, ಸಗಣಿ ಹೋಗಿ ಶಾವಿಗೆ ಹಾಕೈತಿ, ಹೊಡಿ ಅಂದವು. ಅಂದರೆ ನಾವು ಹೇಳುವಂಥ ಮಾತಿನ ಅರ್ಥ ಅಂದರೆ, ಒಬ್ಬ ಜಂಗಮನಿಗೆ, ಒಬ್ಬ ಭಿಕ್ಷುಕನಿಗೆ, ಒಬ್ಬ ಮಹಾತ್ಮನಿಗೆ ನಾವು ಮನೆಯೊಳಗಿರುವಂಥ ಪ್ರಸಾದವನ್ನು ಕೊಡ್ಲಿಕ್ಕಂದ್ರೆ ಈ ಪರಿಸ್ಥಿತಿ ಬರ್ತದೆ. ಮನುಷ್ಯನಿಗೆ ಈ ಪರಿಸ್ಥಿತಿ ಯಾವತ್ತೂ ಕೂಡ ಮನುಷ್ಯನಿಗೆ ಬರಬಾರ್ದು ಅನ್ನುವಂಥ ಮಾತನ್ನು ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿಯಾಗಿ ಹಲವಾರು ದೃಷ್ಟಾಂತಗಳ ಮೂಲಕ
ನಮ್ಮ ಬಸವ ಶರಣರು ಕಲ್ಯಾಣದಲ್ಲಿ ಶರಣರು ಈ ರೀತಿಯಾಗಿ ತತ್ವವನ್ನು ಹೇಳಿಕೊಡ್ತಾರಂದ್ರೆ ನಮ್ಮ ಜೀವನದೊಳಗೆ ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ, ಎಷ್ಟು ನಮ್ಮ ಭಕ್ತಿ ಇರ್ತದೆ, ಅಷ್ಟು ದಾಸೋಹ ದಾನ ಧರ್ಮವನ್ನು ಮಾಡುವಂಥ ಸಂಸ್ಕೃತಿ ನಮ್ಮೆಲ್ಲರ ಜೀವನದಲ್ಲಿ ಬರಬೇಕು ಅನ್ನುವಂಥ ಉದ್ದೇಶನ ಇಟ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮ ಬದುಕನ್ನು ಹೆಂಗೆ ಶಾಶ್ವತವಾಗಿ ಉಳಿಸಬೇಕಾಗಿತ್ತಂದ್ರೆ ನಾವು ಎಷ್ಟು ಗಳಿಸಿರ್ತೀವಿ ಆ ಗಳಿಸಿದ್ರೊಳಗೆ ಬಳಸ್ಕೊಂತ ಹೋದರೆ ನಮ್ಮ ಜೀವನಕ್ಕೆ ಉಪಯೋಗ ಆಗ್ತದೆ. ನೀರಾಗಿ ನಿಂತಲ್ಲಿ ನಿಂತ ಕೆಟ್ಟು ಬಿಡ್ತದೆ, ಬಾವಿ ಆದರೂ ನಿಂತಲ್ಲಿ ನಿಂತ ನೀರು ಕೆಟ್ಟು ಬಿಡ್ತಾವ, ನೀರು ನರಕತ್ತವ, ಹಳ್ಳ ಹರಿತಾ ಇರ್ಬೇಕಾದ, ನದಿ ಹರಿತಾ ಇರ್ಬೇಕು. ನದಿ ಹರಿತಾ ಇತ್ತಂದ್ರೆ ಏನಾಗ್ತದೆ, ನೀರು ಸ್ವಚ್ಛ ಆಗಿರ್ತಾವಲ್ಲ, ಹಂಗೆ ನಮ್ಮ ಮನೆಯೊಳಗಿರುವಂಥ ಸಂಪತ್ತನ್ನು ಕೂಡ ಅದು ಬಳಸ್ತಾ ಇದ್ವಿ ಅಂದ್ರೆ ಮಣಿನೂ ಕೂಡ ಸ್ವಚ್ಛ ಆಗಿರ್ತದೆ ಅನ್ನುವಂಥ ಮಾತು ನಾವು ಈ ಸಂದರ್ಭ ವ್ಯಕ್ತಪಡಿಸ್ಬೇಕಾಗ್ತದೆ. ಹಂಗೆ ನಿಮ್ಮ ಜೀವನದೊಳಗೆ ಏನೇ ಘಟನೆಗಳು ಬಂದರೂ ಕೂಡ, ಎಷ್ಟೇ ತ್ರಾಸಿದ್ರೂ ಕೂಡ ಭಗವಂತ ಕೊಡಲಿ ಕೊಡದೇ ಇರಲಿ, ನಿಮ್ಮ ಮನೆಯೊಳಗೆ ಇವತ್ತು ನೀವು 100 ರೂಪಾಯಿ ಗಳಿಸಿರಂದ್ರೆ 1 ರೂಪಾಯಿ ದಾಸೋಹಕ್ಕೆ ಸಲ್ಲಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿ, ನಿಮ್ಮ ಮನೆಯೊಳಗೆ ಬಹಳ ಭಗವಂತ ಕೊಟ್ಟಿದ್ದಂದ್ರೆ ಇಡೀ ಊರಿಗೆ ಪ್ರಸಾದ ಮಾಡಿಸುವಂಥ ಶಕ್ತಿ ತಮ್ಮೆಲ್ಲರಿಗೂ ಕೂಡ ಆ ನಂದಿ ಬಸವೇಶ್ವರ ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಎಲ್ಲರಿಗೂ ಕೂಡ ಬಸವಣ್ಣವರ ಸಾಕಷ್ಟು ಸಂಪತ್ತನ್ನು ಈ ಒಂದು ಭಾಗದೊಳಗೆ ಸಾಕಷ್ಟು ಸಂಪತ್ತನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ನೋಡ್ರಿ, ದೇವಸ್ಥಾನ ಇಟ್ಟು ಅಭಿವೃದ್ಧಿ ಆಗಬೇಕಾಗಿತ್ತಂದ್ರೆ ಇಟ್ಟು ದಾಸೋಹ ಇಲ್ಲಿ ಮಾಡ್ಸಕತ್ತಾರಂದ್ರೆ ಭಗವಂತ ನಮ್ಗೆ ಎಷ್ಟು ಕೊಡ್ತಾನೆ ಕೊಡ್ಲಿಪ್ಪ, ಕೊಡುವಂಥ ಭಗವಂತ ಪರಮಾತ್ಮ ನಮ್ಗೆ ಆಶೀರ್ವಾದ ಕೊಡಲಿ. ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಎಷ್ಟು ಬೇಡ್ತಾರೆ ಅಷ್ಟು ಕೊಡುವಂಥ ಸಂಸ್ಕೃತಿ ಆ ಸಂಕೋನಟ್ಟಿ ಗ್ರಾಮ ಸದ್ಭಕ್ತರಲ್ಲಿ ಐತಾ, ಇದು ಬಹಳ ವಿಶೇಷವಾಗಿರುವಂಥದ್ದು. ಇದೇ ರೀತಿಯಾಗಿ ತಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದಾನ ಧರ್ಮ ಮಾಡುವಂಥ ಶಕ್ತಿ ಆ ಪರಮಾತ್ಮ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರೂ ಕೂಡ ದಾಸೋಹ ಸೇವೆಯನ್ನು ಮಾಡಿಸಿದ್ದಾರೆ. ನೋಡಿ, ನೀವು ದಾಸೋಹದ ಎಷ್ಟು ಖರ್ಚು ಬರ್ತದೆ ಬರಲಿ, ನಾವು ಮಾಡಿಸ್ತೀವಿ ಅನ್ನೋಂಥ ಸದ್ಭಕ್ತರು ತಯಾರಾಗಿರಲ್ಲ, ಅವ್ರಿಗೆಲ್ಲರೂ ಕೂಡ ಒಂದು ಜೋರಾಗಿ ಚಪ್ಪಾಳೆನ ತಾವೆಲ್ಲರೂ ಕೂಡ ತಟ್ಟಬೇಕು ಅನ್ನುವಂಥ